ನಮಸ್ಕಾರ ಎಲ್ರಿಗೂ ಕೆ ಗೌರಿ ಕಿಚನ್ಗೆ ಸ್ವಾಗತ. ನಾನು ಮಧುಶ್ರೀ. ಬರ್ರಿ ಇವತ್ತು ನಾವು ಓಳು ಬದ್ನಿಕಾಯಿ ಪಲ್ಯ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ರೀ. ಓಳು ಬದ್ನಿಕಾಯಿ ಪಲ್ಯ ಮಾಡೋದಕ್ಕೆ ನಾವು ಮೊದಲು ಬದ್ನಿಕಾಯಿನ ಓಳಾಗಿ ಹೆಚ್ಕೊಂಡು ನೋಡಿರಿ. ಸಣ್ಣ ಸಣ್ಣ ಓಳಾಗಿ ನಾನು ಕಟ್ ಮಾಡ್ಕೊಂಡ್ರಿ. ಆಮೇಲೆ ಅದಕ್ಕಂತ ಒಂದು ಉಳ್ಳಾಗಡ್ಡಿ ತೊಗೊಂಡೇನ್ರಿ, ಉದ್ದುದಕ್ಕೆ ಹೆಚ್ಕೊಂಡಿನಿ. ಒಂದು ಟಮಾಟಿ ತೊಗೊಂಡೇನ್ರಿ, ಮತ್ತು ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಬದಲು ನಾನು ಕಸ್ತೂರಿ ಮೆಂತ್ಯ ತೊಗೊಂಡು ನೋಡಿರಿ. ಆಮೇಲೆ ಒಂದು ಗ್ಯಾಸ್ ಮೇಲೆ ಒಂದು ಬಾಳಿಗೆ ಇಟ್ಕೊಂಡೇನ್ರಿ. ಇಟ್ಟು ಗ್ಯಾಸ್ ಹಚ್ಚಿ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೇನ್ರಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡೆ ನೋಡಿರಿ. ಜೀರಿಗೆ ಸಾಸಿವೆ ಚಲೋ ತಂಗೆ ಚಟಪಟ ಅಂದಮೇಲೆ ಉಳ್ಳಾಗಡ್ಡಿ ಅಂತ ತೊಗೊಂಡಿದ್ವಲ್ರಿ, ಉಳ್ಳಾಗಡ್ಡಿ ಹಾಕ್ಕೋಬೇಕು ನೋಡಿರಿ. ಉಳ್ಳಾಗಡ್ಡಿ ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಅದ್ರ ಹಸಿ ವಾಸನೆ ಎಲ್ಲ ಹೋಗ್ಬೇಕು ರೀ ಉಳ್ಳಾಗಡ್ಡಿ ಒಳಗಿಂದ. ಆಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು ನೋಡಿರಿ. ಕರಿಬೇವು ಹಾಕ್ಕೊಂಡು ಚಲೋತ್ನಂಗೆ ಫ್ರೈ ಮಾಡ್ಕೊರಿ. ಆಮೇಲೆ ಉಳ್ಳಾಗಡ್ಡಿ ಸ್ವಲ್ಪ ಹಸಿ ವಾಸನೆ ಹೋಗಿ ಚಲೋತ್ನಂಗೆ ಬೆಂದಮೇಲೆ ಆಮೇಲೆ ನಾವು ಟಮಾಟಿ ಹಾಕ್ಕೋಬೇಕು ನೋಡಿರಿ. ನಾವೇನು ಟಮಾಟಿ ಹಚ್ಚಿಟ್ಕೊಂಡಿದ್ವಲ್ರಿ, ನೀವು ಟಮಾಟಿ ಬದಲು ಹುಣಸೆ ಹಣ್ಣಿನ ರಸ ಬೇಕಂದ್ರೂ ಹಾಕ್ಕೋಬೋದು ನೋಡಿರಿ. ಅಂದ್ರೆ ಹುಳಿಗೆ ಚಲೋತ್ನಂಗೆ ಟೇಸ್ಟ್ ಕೊಡುತ್ತೆ ಅದು. ಮತ್ತು ಇದಕ್ಕೆ ನಾನು 1 ಸ್ಪೂನಷ್ಟು ನಾನು ಒಣ ಖಾರದ ಪುಡಿ ಹಾಕ್ಕೊಂಡೇನ್ರಿ, ಕೆಂಪು ಖಾರ. ನಿಮ್ಗೆ ಯಾವ್ದು ಚಿಲ್ಲಿ ಪೌಡ್ರ್ ಹಾಕ್ಕೊಂಡೇನ್ರಿ. ನಿಮ್ಗೆ ಹಸಿ ಖಾರ ಬೇಕಂದ್ರೆ ಹಾಕ್ಕೋಬೋದು ರೀ. ಮತ್ತು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಮತ್ತು 1 ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೋಡಿರಿ. ಆಮೇಲೆ ನಾನು ಕೊತ್ತಂಬರಿ ಬದಲು ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಂಡೇನ್ರಿ. ಇದು ಟೇಸ್ಟ್ ಚಲೋ ಇರ್ತದೆ ಮತ್ತು ಘಮಘಮನೂ ಅನ್ಸುತ್ತೆ ಅಂತೇಳಿ ಹಾಕ್ಕೊಂಡಿ ನೋಡಿರಿ. ಈಗ ಇದನ್ನು ಎಣ್ಣೆ ಒಳಗೆ ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕು ನೋಡಿರಿ. ಈ ರೀತಿ ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕು ರೀ. ನೋಡಿರಿ ಎಷ್ಟು ಚಂದ ಎಲ್ಲನೂ ಚಲೋತ್ನಂಗೆ ಎಣ್ಣೆ ಒಳಗೆ ಕುದಿಯಾಕತ್ತೈತೆ ನೋಡಿರಿ. ಈಗ ನಾವೇನು ಓಳು ಬದ್ನಿಕಾಯಿ ಇಟ್ಕೊಂಡಿದ್ವಲ್ರಿ, ಬದ್ನಿಕಾಯಿ ಮುಂಚೆನೇ ಹೆಚ್ಚಿಟ್ಕೊಂಡಿದ್ವಲ್ರಿ, ಅವನ್ನ ಇದ್ರೊಳಗೆ ಹಾಕ್ಕೊಳ್ಳೋಣಂತ್ರಿ. ಈಗ ಹಾಕ್ಕೊಂಡು ಚಲೋತ್ನಂಗೆ ಎಣ್ಣೆ ಒಳಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ರೀ ಬದ್ನಿಕಾಯಿ ಪಲ್ಯ. ಅದಕ್ಕೆ ನಾವು ಈ ಥರ ಮುಂಚೆ ಎಣ್ಣೆ ಒಳಗೆ 1 ನಿಮಿಷ ನಾನು ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕು ನೋಡಿರಿ. ನಾ ಇನ್ನೂ ಇದಕ್ಕೆ ನೀರು ಹಾಕಿಲ್ಲ ರೀ, ಮತ್ತು ಹಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕತ್ತೇನೆ ರೀ. ನಾವು ಇದಕ್ಕೆ ಆಮೇಲೆ ಏನು ಹಾಕ್ಬೇಕಂದ್ರೆ ಶೇಂಗಾ ಮತ್ತು ಎಳ್ಳು ಮತ್ತು ಕೊಬ್ಬರಿ ಪುಡಿನ ಒಂದು ಸ್ವಲ್ಪ ಮಿಕ್ಸರ್ ಮಾಡ್ಕೋಬೇಕು ರೀ. ಅದಕ್ಕೆ ಒಂದು ಸ್ವಲ್ಪ ನಾ ಖಾರ ಹಾಕಿ ಮಿಕ್ಸರ್ ಮಾಡ್ಕೊಂಡೀನಿ ರೀ. ಯಾಕಂದ್ರೆ ಒಂದು ಸ್ವಲ್ಪ ಟೇಸ್ಟ್ ಚಲೋ ಕೊಡುತ್ತಿಲ್ಲ ಅಂದರೆ ಸಪ್ಪು ಅನ್ಸುತ್ತೆ ಅಂತೇಳಿ ಮಾಡಿ ಮಿಕ್ಸರ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿರಿ. ನೀವು ಇದೇ ಥರನ ಮಿಕ್ಸ್ ಮಾಡ್ಕೊರಿ. ನಾನು ಹಿಂದಿನ ಹಿಡಿಯೋದಾಗ ತೋರಿಸ್ತೀನಿ ರೀ, ಎಳ್ಳು ಶೇಂಗಾ ಮತ್ತು ಕೊಬ್ಬರಿ ಎಲ್ಲನೂ ಹುರಿದು ಅದನ್ನು ಪುಡಿ ಮಾಡ್ಕೊಂಡು ಹಾಕಬೇಕಂತ ನಾನು ಹಿಂದಿನ ಹಿಡಿಯೋದಾಗ ತೋರಿಸ್ತೀನಿ ರೀ, ನೋಡಿರಿ ಬೇಕಿದ್ರೆ. ಈಗ ಇದಕ್ಕೆ ನಮ್ಗೆ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ನಾವು ಕುದಿಯೋಕೆ ನೀರು ಹಾಕ್ಕೋಬೇಕು ನೋಡಿರಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ರೀ. ನಿಮ್ಗೇನಾರು ರಸ ಜಾಸ್ತಿ ಬೇಕಾಗಿತ್ತಪ್ಪ ಅಂದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋರಿ. ನಮ್ಗೆ ಕಡಿಮೆ ಬೇಕಪ್ಪ ಅಂದ್ರೆ ಸ್ವಲ್ಪ ಕಡಿಮೆನ ಅದು ಎಷ್ಟು ಕುದಿತೈತೆ ಅಷ್ಟು ಮಾತ್ರ ಹಾಕ್ಕೋರಿ. ಆಮೇಲೆ ಇದಕ್ಕೆ ಬೇಕಂದ್ರೆ ಒಂದು ಸ್ವಲ್ಪ ಬೆಲ್ಲದ ಪುಡಿ ಅಥವಾ ಸಕ್ಕರೆಯನ್ನು ಹಾಕ್ಕೋರಿ. ಈಗ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಂಡೆ ನೋಡಿರಿ. ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡೀನಿ ರೀ. ಆಮೇಲೆ ಇದು ಒಂದು 5 ನಿಮಿಷ ಕುದಿಬೇಕು ರೀ. ಕುದ್ದು ಈ ಥರ ಪೂರ್ತಿ ಹಣ್ಣು ಹಾಕ್ಬೇಕು ನೋಡಿರಿ. ಮೆತ್ತಗಾಗಬೇಕು ರೀ ಅವು ಬದ್ನಿಕಾಯಿ, ಅಂದ್ರೆ ರುಚಿ ಬರ್ತಾವೆ ರೀ. ಗಟ್ಟಿ ಇದ್ರೆ ಚಲೋ ಅನ್ಸಂಗಿಲ್ಲ ರೀ ಅವು. ಈಗ ನೋಡಿರಿ ಚಲೋತ್ನಂಗೆ ಕುದ್ದಾವ ನೋಡಿರಿ ಬದ್ನಿಕಾಯಿ. ಈಗ ಆಫ್ ಮಾಡಿಬಿಡಣ್ರಿ ಗ್ಯಾಸ್. ನೋಡಿರಿ ರುಚಿಯಾದಂಥ ಬದ್ನಿಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ. ಚಪಾತಿ, ರೊಟ್ಟಿ, ಅನ್ನದ ಜೊತೆನೂ ಸೂಪರಾಗಿ ಕಾಂಬಿನೇಷನ್ ಆಗುತ್ತೆ ನೋಡಿರಿ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.